ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಗ್ತದೆ, ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಈ ಕಡೆ ಕಾವೇರಿ ಕತೆ ಮುಗಿಸೋಕೆ ಮುಂದಾಗೇ ಬಿಟ್ಲು ಕೀರ್ತಿ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಗೂ ಕೂಡ ಅನ್ಕೊಂಡಾಗಿದ್ರೆ ಇವತ್ತು ಲಕ್ಷ್ಮಿಯ ತಿಥಿ ಕಾರ್ಯ ನಡಿಬೇಕಾಗಿತ್ತು. ಆದರೆ ತಿಥಿ ಕಾರ್ಯ ನಡೀತಾ ಇದೆಯಾ? ಖಂಡಿತ ಇಲ್ಲ. ಅಲ್ಲಿ ನಿಜವಾಗ್ಲೂ ತಿಥಿ ಆಗ್ತಿರೋದು ಕಾವೇರಿದು. ಪಾಪ ಕಾವೇರಿ ಅಂದ್ಕೊಂಡ್ರು ಲಕ್ಷ್ಮಿ ಕತೆ ಮುಗಿಸ್ಬಿಡೋಣ, ನನ್ನ ಪುಟ್ಟನ್ ಲೈಫಿಂದ ದೂರ ಮಾಡಿಬಿಡೋಣ, ಕೀರ್ತಿಗೆ ಹೇಗೆ ಗೇಟ್ ಪಾಸ್ ಕೊಟ್ಟನು ಹಾಗೆ ಈ ಒಂದು ಪ್ರಪಂಚದಿಂದ ಲಕ್ಷ್ಮಿಗೂ ಕೂಡ ಗೇಟ್ ಪಾಸ್ ಕೊಡೋಣ ಅಂತ. ಬಟ್ ಅವ್ರು ಅಂದ್ಕೊಂಡಾಗ ಆಯ್ತಾ? ಪಾಪ ಅಂದ್ಕೊಂಡಾಗೆ ಆಯಿತು ಅಂತ ತುಂಬ ಖುಷಿಯಿಂದ ಬೀಗ್ತಾ ಇದ್ರು, ಎಷ್ಟು ಸಂಭ್ರಮಿಸ್ತಾ ಇದ್ರು ಅಂತ ಮನೆಯವರೆಲ್ಲೂ ಶೋಕ ಸಾಗರದಲ್ಲಿ ಮುಳುಗಿದ್ದು ಇದು ಸ್ಮಶಾನ ಮೌನ ಆವರಿಸ್ಕೊಂಡಿದ್ದು ಸಾವಿನ ಮನೆಯಲ್ಲೇ. ಈ ಕಡೆ ಕಾವೇರಿಯವರು ಕುಣಿದು ಕುಪ್ಪಳಿಸ್ತಾ ಇದ್ರು, ಕೇಕೆ ಹಾಕ್ತಾ ಇದ್ರು. ಆದರೆ ಕಾವೇರಿ ಖುಷಿ ಎಷ್ಟೊತ್ತು? ಅಧರ್ಮಕ್ಕೆ ಎಷ್ಟು ದಿನ ಇರತ್ತೆ ಆಯಸ್ಸು? ಕೆಟ್ಟ ಹಾದಿಲಿ ಹೋದ ಕಾವೇರಿಯ ಕತೆ ಅಂತ್ಯಗೊಳ್ಳಲೇಬೇಕಾಗತ್ತೆ. ಅಂದಮೇಲೆ ಪಾಪ ಲಕ್ಷ್ಮೀ ತಿಥಿ ಕಾರ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದು ಕಾವೇರಿ ತಿಥಿ ಕಾರ್ಯ ಮಾಡೋದಕ್ಕೆ ಫೈನಲಿ ಕೀರ್ತಿ ಎಂಟ್ರಿ ಕೊಡ್ತಾಳೆ. ಕೀರ್ತಿಯ ಅಬ್ಬರದ ಅದ್ಧೂರಿ ಎಂಟ್ರಿ ಇಡೀ ವೈಷ್ಣವ್ ಮನೇನೆ ನಡಗಿಸ್ಬಿಡತ್ತೆ. ಯಾಕಂದರೆ ಸತ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದ ಕೀರ್ತಿ ಬದುಕಿ ವಾಪಸ್ ಬಂದಿದ್ದಾಳೆ. ವಾಪಸ್ ಬಂದಿರುವುದ್ರ ಜೊತೆಗೆ ಈ ಕಡೆ ಕಾವೇರಿಗೆ ನಿಂತಲ್ಲೇ ನಡ್ಕ ಶುರುವಾಗಿದೆ. ಈ ಕಡೆ ಹೇಗಿದೆಯಾ ವೈಶ್ ಅಂತ ತನ್ನ ಎಂದಿನ ಸ್ಟೈಲ್ನಲ್ಲಿ ಮಾತನ್ನು ಶುರು ಮಾಡೋದ್ರ ಮುಖಾಂತರ ಕಾವೇರಿಗೆ ಗುನ್ನ ಕೊಡೋಕೆ ಸಿದ್ಧವಾಗಿದ್ದಾಳೆ ಕೀರ್ತಿ. ಕೀರ್ತಿ ಹೇಳು ಒಂದು ಮಾತು ಖಂಡಿತವಾಗ್ಲೂ ಅಚ್ಚರಿ ಮೂಡಿಸುತ್ತೆ. ಆರ್ತಿ ಬೆಳಗೋಕ್ಕಾಗೋದಿಲ್ಲ, ಇದು ಸಾವಿನ ಮನೆ ಹಾಗೆ ಹೀಗೆ ಅಂತ ಹೇಳ್ತಿದ್ರಲ್ಲ ಆಂಟಿ, ಖಂಡಿತ ಯಾವುದೂ ಕೂಡ ನೀವು ಅಂದ್ಕೊಂಡಾಗ ಆಗೋದಿಲ್ಲ. ಈ ಮನೆಯಲ್ಲಿ ಆರ್ತಿ ಬೆಳಗಬೇಕು ಅನ್ನೋದು ಲಕ್ಷ್ಮಿ ಇಚ್ಛೆ ಆಗಿತ್ತು, ಲಕ್ಷ್ಮಿ ಆಸೆ ಆಗಿತ್ತು. ಲಕ್ಷ್ಮಿ ಮನೆ ಯಜಮಾನಿ ಅಂದಮೇಲೆ ಅವಳು ಹೇಳ್ದಾಗೆ ಆಗಬೇಕು. ಯಾರು ತಡೀತಾರೆ ಆರ್ತಿ ಬೆಳಗೋದನ್ನು? ಯಾರೂ ಕೂಡ ತಡಿಲಿಕ್ಕಾಗೋದಿಲ್ಲ. ಖಂಡಿತ ಆರ್ತಿ ಬೆಳಗ್ತೀನಿ, ಯಾರು ತಡಿತೀರ ಅಂತ ಹೇಳಿ ಸಾವಿನ ಮನೆಯಲ್ಲಿ ಕೀರ್ತಿ ಆರ್ತಿ ಬೆಳಗ್ತಾಳೆ. ದೇವಿಗೆ ಆರ್ತಿ ಬೆಳಗ್ತಾ ಇದ್ರೆ ಇಲ್ಲಿ ಕಾವೇರಿಗೆ ತನ್ನ ಮುಂದಿನ ಫ್ಯೂಚರ್ ನೆನಪಾಗ್ತದೆ. ಹೀಗಪ್ಪ ಇವಳು ಬದುಕು ಬಂದ್ಲು, ವೈಷ್ಣವ್ ಪುಟಾಣಿ ಎಲ್ಲ ಕಾರ್ಯ ಮಾಡ್ದ, ನಾನೇ ಅವಳನ್ನ ಬಿಟ್ಟದಿಂದ ತಳ್ದೆ, ಬದುಕು ಹೇಗೆ ಬಂದ್ಲು ಇವಳು ಅಂತ ಕಾವೇರಿ ತಲೆ ಕೆಟ್ಟು ಹೋಗಿದೆ. ಈ ಕಡೆ ಕೀರ್ತಿ ಬಂದು ಆರತಿ ತೆಗೆದಿದ್ದೆ, ಈ ಕಡೆ ಮಂಗಳಾರತಿನ ಕೊಡೋಕೆ ಕಾವೇರಿ ಮುಂದೆ ಬಂದು ನಿಂತರೆ ಕಾವೇರಿಯವರು ಹಾಗೆ ಪ್ರಜ್ಞೆಹೀನ ಸ್ಥಿತಿಗೆ ಹೋಗ್ತಾರೆ, ಮೂರ್ಛೆ ತಪ್ಪು ಹೋಗಿ ಕುಸ್ತೆ ಬಿಡ್ತಾರೆ. ವೈಷ್ಣವ್ ಎಲ್ರಿಗೂ ಕೂಡ ಗಾಬರಿ ಆಗಿಬಿಡುತ್ತೆ. ಒಮ್ಮೆಲೆ ಅಮ್ಮಂಗೆ ಏನಾಯಿತು ಅಂತ ಹೇಳಿ ಕರ್ಕೊಂಡೋಗಿ ಮಲಗಿಸಿ ಉಪಚಾರ ಮಾಡಿ ನೀರನ್ನು ಹಾಕೋದ್ರ ಮುಖಾಂತರ ಎಚ್ಚರಗೊಳಿಸ್ತಾರೆ. ಕೀರ್ತಿ ಬಂದ್ಲು ಅಂತ ಖುಷಿ ಪಡಬೇಕಾ ವೈಷ್ಣವ್ಗೆ? ಲಕ್ಷ್ಮಿ ಕಾಣೆ ಆಗಿದ್ದಾಳೆ, ಕಾಣಿಸ್ತಿಲ್ಲ, ಲಕ್ಷ್ಮಿ ತೀರೋದ್ಲು ಅಂತ ಸಂಕಟ ಪಡಬೇಕಾ? ಎರಡು ಎಮೋಷನ್ಗಳ ನಡುವೆ ವೈಷ್ಣವ್ ಸಿಕ್ಕಿ ಬಿದ್ದಿದ್ದಾನೆ. ಆದರೂ ಅಲ್ಲಿ ಕೀರ್ತಿ ಬದುಕಿರೋ ಖುಷಿಗಿಂತ ಬದುಕಿದ್ಲು ನನ್ನ ಫ್ರೆಂಡ ಅನ್ನೋ ಖುಷಿಯಂತೂ ವೈಷ್ಣವ್ ಅಲ್ಲಿ ಕಾಣಿಸ್ತಿಲ್ಲ. ಖುಷಿ ಪಡೆದಿರೋ ದಿನ ಇರಬಹುದು, ಲಕ್ಷ್ಮಿ ಅವನಿಂದ ದೂರ ಆಗಿರಬಹುದು, ಬಟ್ ಆದರೂ ಕೂಡ ಆ ಒಂದು ಸಮಯದಲ್ಲಿ ಅದ್ಯಾವುದೂ ಕೂಡ ನೆನಪಾಗ್ತಿಲ್ಲ. ಜಸ್ಟ್ ಕೀರ್ತಿ ಬದುಕಿದಾಳೆ ಅನ್ನೋ ಒಂದೇ ವಿಷಯ ಥಾಟ್ ತಲೆಯಲ್ಲಿ ಹೋಗ್ತಿರೋದು. ಅಂದಮೇಲೆ ಕೀರ್ತಿ ಬದುಕಿದ್ಲು ಅನ್ನೋ ಒಂದು ಖುಷಿ ವೈಷ್ಣವಲ್ಲಿ ಕಾಣಿಸ್ಲಿಲ್ಲ. ನಿಜ ಹೇಳಬೇಕು ಅಂದರೆ ಕಾವೇರಿಗೆ ಹೇಗೆ ಕೀರ್ತಿ ಬಂದು ನನ್ನ ಕುತ್ತಿಗೆ ಕೊಯ್ಯಕ್ಕೆ ಬಂದ್ಲು ಅಂತ ಅಂದ್ಕೊಂಡ್ರು, ಹಾಗೆ ವೈಷ್ಣವ್ಗೂ ಕೂಡ ಕೀರ್ತಿ ಯಾಕೆ ಬಂದ್ಲು ಅನ್ನೋ ನಿರಾಸೆ ಕಾಣಿಸ್ತಾ ಇತ್ತು. ಆದರೆ ಕೀರ್ತಿ ಮಾತ್ರ ಇಲ್ಲಿ ಬಂದಿದ್ದೆ ಎಲ್ರಿಗೂ ಕೂಡ ಆಶ್ಚರ್ಯ ಆಯಿತು. ಅಜ್ಜಿ ಅಂತೂ ಏನಮ್ಮ ಇದು, ನಿನ್ನ ತಿಥಿ ನಾವೇ ಮಾಡಿದ್ವಿ, ವೈಷ್ಣವೇ ಎಲ್ಲ ಶಾಸ್ತ್ರ ಮಾಡ್ದ, ಎಲ್ಲ ಸಂಸ್ಕಾರ ಆದಮೇಲೆ ಹೇಗೆ ಬದುಕು ಬಂದೆ, ನಂಬಿಕೆ ಆಗ್ತಿಲ್ವಲ್ಲ, ಹಾಗಿದ್ರೆ ಪೊಲೀಸವ್ರು ಹೇಳಿದ ಎಲ್ಲ ಕೂಡ ಸುಳ್ಳಾಗೋಯ್ತಾ ಅಂತ ಕೇಳ್ತಿದ್ದಾರೆ ಅಜ್ಜಿ. ಈ ಕಡೆ ಸುಪ್ರೀತಾ ಮತ್ತು ಅಂಕಿತ್ ಅಂತೂ ನೀವು ಬದುಕು ಬಂದಿರೋದು ತುಂಬ ಖುಷಿ ಆಗ್ತದೆ ಕೀರ್ತಿ, ಲಕ್ಷ್ಮಿ ಇದ್ದಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತಿದ್ಲು ನಿನ್ನ ನೋಡಿ, ಪಾಪ ನಿನ್ನ ಸಾವಾಗ ನ್ಯಾಯ ಕೊಡಿಸ್ಬೇಕು ಅಂತ ತುಂಬಾ ಹೋರಾಟ ಮಾಡ್ತು ಆ ಮಗು ಅಂತ ಸುಪ್ರೀತಾ ಹೇಳ್ತಾರೆ. ಅಂಕಿತ್ ಕೂಡ
ಹೌದು, ಅದಕ್ಕೆ ಇದ್ದಿದ್ರೆ ಖಂಡಿತ ಕುಣಿದಾಡ್ಬಿಡ್ತಿದ್ರು ಕೀರ್ತಿ ಅಕ್ಕ ನೋಡಿ ಅಂತ ಹೇಳ್ತಾನೆ. ಹೆಗಡೆ ಸುಪ್ರೀತಾ ಕೂಡ ವೈಷ್ಣವ್ಗೆ, ನೋಡು ವೈಷ್ಣವ್, ಕೀರ್ತಿ ಬದುಕು ಬಂದಿದ್ದಾಳೆ. ಲಕ್ಷ್ಮಿ ಎಷ್ಟೆಲ್ಲ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ರು, ಆದರೆ ಇವತ್ತು ಕೀರ್ತಿ ಸತ್ತೇ ಇಲ್ಲ, ಬದುಕು ಬಂದಿದ್ದಾಳೆ ಅಂತ ಸುಪ್ರೀತಾ ತುಂಬ ಖುಷಿ ಪಡ್ತಿದ್ದಾರೆ. ಬಟ್ ವೈಷ್ಣವ್ ನೋ ರಿಯಾಕ್ಷನ್. ಆದರೆ ಈ ಕಡೆ ಕೃಷ್ಣಕಾಂತ್ ಒಂದು ಮಾತು ಕೇಳ್ತಾರೆ, ಇಷ್ಟು ದಿನ ಎಲ್ಲಿದ್ದೆ, ಏನು ಮಾಡ್ತಿದ್ದೆ ಅಂತ. ಆದರೆ ಇಲ್ಲಿ ಕೀರ್ತಿ ಮಾತ್ರ ಅದಕ್ಕೆ ಉತ್ತರಿಸೋದು, ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಅದೆಲ್ಲ ಯಾಕೆ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಆಂಟಿ ಅಂತ ಕಾವೇರಿನೇ ಪ್ರಶ್ನೆ ಮಾಡ್ತಾಳೆ. ಮಗದೊಂದು ಪ್ರಶ್ನೆ ರೈಸ್ ಮಾಡ್ತಾರೆ ಕೃಷ್ಣಕಾಂತ್. ತುಂಬ ವ್ಯಾಲಿಡ್ ಕ್ವೆಶನ್ ಅದು. ಅಲ್ಲಿ ಒಂದು ಸಣ್ಣ ಸುಳಿವು ಕೂಡ ಸಿಗತ್ತೆ. ನೋಡು ಕೀರ್ತಿ, ಲಕ್ಷ್ಮಿ ಆರ್ತಿ ಬೆಳಗೋದು ಅವಳ ಆಸೆ ಆಗಿತ್ತು ಅನ್ನೋದು ನಮಗೆ ಮಾತ್ರ ಗೊತ್ತಿತ್ತು, ಅದು ನಿನಗೆ ಹೇಗೆ ಗೊತ್ತು ಅಂತ. ಈ ಪ್ರಶ್ನೆಗೆ ಕೀರ್ತಿಯಿಂದ ಉತ್ತರವಿಲ್ಲ. ಒಂದು ಸಣ್ಣ ಕೆಮ್ಮನ್ನು ಮಾಡೋದ್ರ ಮುಖಾಂತರ ತುಂಬ ಸರ್ಕಾಸ್ಟಿಕ್ ಆಗಿ ಬಿಹೇವ್ ಮಾಡ್ತಾಳೆ ಕೀರ್ತಿ. ತದನಂತರ ನೀವೆಲ್ಲ ಅಂದ್ಕೊಂಡಿದ್ದೀರ ಅಲ್ವಾ, ನಾನು ಬೆಟ್ಟದಿಂದ ಓಡೋಗ್ಬಿಟ್ಟೆ ಹಾಗೆ ಹೀಗೆ ಅಂತ. ನಿಜ ಹೇಳಬೇಕು ಅಂದರೆ ನಾನು ಬೆಟ್ಟದಿಂದ ಓಡೇ ಹೋಗಲಿಲ್ಲ, ನನ್ನನ್ನು ಬೆಟ್ಟದಿಂದ ಬೀಳಿಸಿ ಕೊಲ್ಲೋಕೆ ನೋಡಿದ್ರು ಅನ್ನೋ ದೊಡ್ಡ ಮಹಾನ್ ಸತ್ಯವನ್ನು ಸ್ಫೋಟಿಸ್ತಾಳೆ. ಈ ಒಂದು ಸತ್ಯವನ್ನು ಕೇಳಿದ್ದೆ ಕಾವೇರಿ ಅಂತೂ ದಿಗ್ಭ್ರಾಂತಕ್ಕೊಳಗಾಗ್ತಾರೆ. ಬಿಕಾಸ್ ಸಿಕ್ಕ ಬಿದ್ದೆ ನಾನು, ನನ್ನ ಕತೆ ಮುಗೀತು ಅಂತ. ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಅದರ ಮೇಲಾಗೋ ಶಾಕ್, ನನ್ನನ್ನು ಬೆಟ್ಟದಿಂದ ತಳ್ಳಿದ್ದು ಬೇರೆ ಯಾರೂ ಅಲ್ಲ, ಕಾವೇರಿ ಆಂಟಿ ನನ್ನನ್ನು ಕೊಲ್ಲಬೇಕು ಅಂತ ಬೆಟ್ಟದಿಂದ ತಳ್ಳಿದ್ರು ಅನ್ನೋ ದೊಡ್ಡ ಸತ್ಯವನ್ನು ಸ್ಫೋಟಿಸ್ತಾಳೆ. ಕಾವೇರಿ ಶಾಕ್ ಆಗಿ ಸ್ಟನ್ ಆಗಿದ್ರೆ ವೈಷ್ಣವ್, ಕೃಷ್ಣಕಾಂತ್, ಸುಪ್ರೀತಾ ಅಜ್ಜಿ ಏನು ಹೇಳ್ತಿದ್ರಾ ನೀವು ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ನಂಬೋದಕ್ಕೆ ರೆಡಿ ಇಲ್ಲ ಅಂತ ವೈಷ್ಣವ್ ಹೇಳ್ತಿದ್ದಾನೆ. ಇಲ್ಲ ಪುಟ್ಟ, ಅವಳು ಸುಳ್ಳು ಹೇಳ್ತಿದ್ದಾಳೆ, ಬೆಟ್ಟದಿಂದ ಹೋಗಿದ್ದು ನಿಜ, ಆದರೆ ಇವಾಗ ಬಂದು ಸುಳ್ಳು ಹೇಳ್ತಿದ್ದಾಳೆ ಇವಳು, ಇದಕ್ಕೆ ಇಷ್ಟು ದಿನ ಔಸ್ಕೊಂಡಿದ್ಲು ಅನ್ಸುತ್ತೆ, ಈ ರೀತಿ ಇಲ್ಲದೇರು ಬ್ಲೇಮ್ ಮಾಡ್ತಿದ್ದಾಳೆ ನನ್ನ ಮೇಲೆ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ವೈಷ್ಣವ್ ಕೂಡ ಅಮ್ಮನ ಮಾತನ್ನ ನಂಬ್ಕೋತಿದ್ದಾನೆ, ಕೀರ್ತಿ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ. ಆದರೆ ಕೀರ್ತಿ ಬಂದಿದ್ದೆ, ದಯವಿಟ್ಟು ವೈಷ್ಣವ್ ನಿಮ್ಮ ಅಮ್ಮನ ಬ್ಲೈಂಡಾಗಿ ನಂಬೇಡ ನೀನು ಅಂದಾಗ ಸಾಕ್ಷಿ ಏನಿದೆ ಅಂತಿದ್ದಾಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಇಬ್ಬರು ಸಾಕ್ಷಿಗಳನ್ನ ಕರೀತಾಳೆ ಕೀರ್ತಿ. ಅವರು ಬೇರೆ ಯಾರೂ ಅಲ್ಲ, ಕೀರ್ತಿ ಮತ್ತು ಲಕ್ಷ್ಮಿನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಕೊಟ್ಟಂತಹ ಸುಪಾರಿ ಕಿಲ್ಲರ್ಸ್. ಕಾವೇರಿಯವರು ಕೊಟ್ಟಿದ್ರಲ್ವ, ಅದೇ ಸುಪಾರಿ ಕಿಲ್ಲರ್ಸ್ ಬರ್ತಾರೆ. ಬಂದಿದ್ದೆ ಹೌದು, ಕೀರ್ತಿ ಮೇಡಮ್ ಹೇಳ್ತಿರೋದು ನಿಜ. ಕೀರ್ತಿ ಮೇಡಮ್ ಹಾಗೆ ಲಕ್ಷ್ಮಿಯವ್ರನ್ನ ಕಿಡ್ನಾಪ್ ಮಾಡಿಸೋಕೆ ನಮ್ಗೆ ಸುಪಾರಿ ಕೊಟ್ಟಿದ್ದೆ ಈ ಕಾವೇರಿ ಮೇಡಮ್. ಅವರು ಇಂಟೆನ್ಷನ್ ಇದ್ದಿದ್ದು ಕೀರ್ತಿನ ಕೊಲ್ಲಬೇಕು, ಲಕ್ಷ್ಮಿ ಜೈಲಿಗೆ ಹೋಗಬೇಕು ಅನ್ನೋ ಸತ್ಯವನ್ನು ಸ್ಫೋಟಿಸ್ತಿದ್ದಾಗೆ ಮುಗೀತು ನನ್ನ ಕತೆ, ಐ ಆಮ್ ಫಿನಿಶ್ ಅಂತ ಅಂದ್ಕೊಂಡ್ಬಿಡ್ತಾರೆ ಕಾವೇರಿ. ಹಾಗಿದ್ರೆ ಕಾವೇರಿಯ ಅಂತ್ಯ ಕಾಲ ಶುರುವಾಗಿದೆ ಅನ್ನೋದಲ್ಲ, ಕಾವೇರಿ ಅಂತ್ಯ ಹಾಗೆ ಬಿಡ್ತಾ ಕಾವೇರಿ ದಿ ಎಂಡ್. ಇದ್ರ ನಡುವೆ ಲಕ್ಷ್ಮಿ ಎಂಟ್ರಿ ಕೊಡ್ತಾಳ. ಇದು ನಿಜಾನ, ಭ್ರಮೇನ, ಕನಸ, ನನಸ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.